ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಸೊ ನಾವು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಏನ್ ನೋಡೋಣಪ್ಪ ಅಂದ್ರೆ, ಸೊ ಈ ಒಂದು ಮಾರ್ಚ್ ಮಂತ್ ಅಲ್ಲಿ ನಿಮ್ಗೆ 3 ಭರ್ಜರಿ ವೇಕೆನ್ಸಿಗಳು ಸ್ಟಾರ್ಟ್ ಆಗ್ತಾ ಇರೋದು. ಸೊ ಆ ಒಂದು ವೇಕೆನ್ಸಿ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸೊ ನೀವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಹೊಸದಾಗಿತ್ತಪ್ಪ ಅಂದ್ರೆ ಸೊ ಬೇಗನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ, ಹಾಗೇನೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಲೈಕ್ ಕೂಡ ಮಾಡಿ. ಮೊದಲದಾಗಿ ನೋಡೋದಾಯ್ತಪ್ಪ ಅಂದ್ರೆ ಈ ಸಲ ಮಾರ್ಚ್ ಮಂತ್ ಅಲ್ಲಿ 3 ಭರ್ಜರಿ ವೇಕೆನ್ಸಿನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅವು ಯಾವ್ಯಾವ ಅಂತ ಹೇಳಿ ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸೊ ಕಂಟಿನ್ಯೂ ಆಗಿ ನೀವು ಈ ಒಂದು ವಿಡಿಯೋನ ನೋಡಿ. ಜಸ್ಟ್ ನೀವು SLC ನ ಪಾಸ್ ಆದ್ರೆ ಸಾಕು, ನೀವು ಕೂಡ ಅಪ್ಲೈನ ಮಾಡಬಹುದು. ಸೊ ಮೊದಲದಾಗಿ ನೋಡೋದಾಯ್ತಪ್ಪ ಅಂದ್ರೆ CISF ಟ್ರೇಡ್ಸ್ ಮ್ಯಾನ್ ಅಂತ ಹೇಳಿ. ಸೊ ಈ ಒಂದು ಅಪ್ಲಿಕೇಶನ್ ಹೆಣ್ಮಕ್ಳು ಕೂಡ ಅಪ್ಲೈ ಮಾಡಬಹುದು, ಹಾಗೇನೆ ಗಂಡು ಮಕ್ಕಳು ಕೂಡ ಅಪ್ಲೈ ಮಾಡಬಹುದು. ಇದ್ರ ಒಂದು ಟೋಟಲ್ ವೇಕೆನ್ಸಿ ಬಂದು ಎಷ್ಟಿದೆಪ್ಪ ಅಂದ್ರೆ 11,080 ವೇಕೆನ್ಸಿ ಇದೆ. ಹಾಗೇನೆ ಇದ್ರ ಏಜ್ ಲಿಮಿಟ್ ಬಂದು 18 ರಿಂದ 23 ಏಜ್ ವರೆಗೂ ನಿಮ್ಗೆ ಏಜ್ ಲಿಮಿಟ್ ಇರುತ್ತೆ. ಹಾಗೇನೆ SC ST ಅವರಿಗೆ ಮತ್ತೆ OBC ಅವರಿಗೆ ಕನ್ಸೆಷನ್ ಕೂಡ ಇರುತ್ತೆ. ಸೊ SC ST ಅವರಿಗೆ 5 ವರ್ಷ ಕನ್ಸೆಷನ್ ಇರುತ್ತೆ, ಹಾಗೇನೆ OBC ಅವರಿಗೆ 3 ವರ್ಷ ಕನ್ಸೆಷನ್ ಇರುತ್ತೆ. ಹಾಗೇನೆ ಇದು ಒಂದು ಅಪ್ಲಿಕೇಶನ್ ಬಂದು ಮಾರ್ಚ್ 3 ರಿಂದ ಏಪ್ರಿಲ್ 5 ವರೆಗೂ ಅಪ್ಲೈನ ಮಾಡಬಹುದು. ಅಂದ್ರೆ ಮಾರ್ಚ್ 3 ರಿಂದ ಹಿಡಿದು ಏಪ್ರಿಲ್ 5 ಒಳಗಡೆ ಅಪ್ಲೈ ಮಾಡ್ಕೋಗುತ್ತೆ. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಸೊ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಸೊ ಬೇಗನೆ ಅಪ್ಲೈ ಮಾಡಿ. ಹಾಗೆ ಇದ್ರ ಬಗ್ಗೆ ನಾನು ಫುಲ್ ವಿಡಿಯೋನ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೀವು ಒಂದ್ಸಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೇನೆ ಎರಡನೇ ಅಪ್ಲಿಕೇಶನ್ ನೋಡೋದಾಯ್ತಪ್ಪ ಅಂದ್ರೆ ಅಸ್ಸಾಂ ರೈಫಲ್. ಸೊ ಇದಕ್ಕೂ ಕೂಡ ಹೆಣ್ಮಕ್ಳು ಕೂಡ ಹಾಕ್ಬೋದು, ಹಾಗೇನೆ ಗಂಡು ಮಕ್ಕಳು ಕೂಡ ಅಪ್ಲೈನ ಮಾಡಬಹುದು. ಸೊ ಹಾಗೇನೆ ಇದ್ರೂ ಕೂಡ ಏಜ್ ಲಿಮಿಟ್ ಬಂದು 18 ರಿಂದ 23 ಇರುತ್ತೆ. ಹಾಗೇನೆ SC ST ದವರಿಗೆ 5 ವರ್ಷ ಕನ್ಸೆಷನ್ ಇರುತ್ತೆ, ಹಾಗೇನೆ OBC ಅವರಿಗೆ 3 ವರ್ಷ ಕನ್ಸೆಷನ್ ಇರುತ್ತೆ. ಹಾಗೇನೆ ಈ ಒಂದು ಪೋಸ್ಟ್ ನ ಟೋಟಲ್ ವೇಕೆನ್ಸಿ ನೋಡೋದಾಯ್ತಪ್ಪ ಅಂದ್ರೆ 215 ವೇಕೆನ್ಸಿಗಳು ಸೊ ನಿಮ್ಗೆ ಅಸ್ಸಾಂ ರೈಫಲ್ ಒಳಗಡೆ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಹಾಗೇನೆ ಈ ಒಂದು ಅಸ್ಸಾಂ ರೈಫಲ್ ನ ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 22ರಿಂದ ಸ್ಟಾರ್ಟ್ ಆಗಿರೋದು, ಹಾಗೇನೆ ಮಾರ್ಚ್ 22ಕ್ಕೆ ಎಂಡ್ ಆಗುತ್ತೆ. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಸೊ ಬೇಗನೆ ಇದಕ್ಕೂ ಕೂಡ ಅಪ್ಲೈ ಮಾಡಿ. ನೀವು ಮಾರ್ಚ್ 22 ಒಳಗಡೆ ಅಸ್ಸಾಂ ರೈಫಲ್ ಅಪ್ಲೈ ಮಾಡಂಗಿದ್ದಪ್ಪ ಅಂದ್ರೆ ಅಪ್ಲೈನ ಮಾಡಿ. ಹಾಗೇನೆ ಮೂರನೇ ಒಂದು ವೇಕೆನ್ಸಿ ಬಗ್ಗೆ ಮಾತಾಡೋದಾಯ್ತಪ್ಪ ಅಂದ್ರೆ ಅಗ್ನಿವೀರ್ GD ಆಗಿರ್ಬೋದು, ಟ್ರೇಡ್ ಮ್ಯಾನ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, NA ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಬೋದು. ಸೊ ಇದು ಕೂಡ ನಿಮ್ಗೆ ಈ ಒಂದು ಮಾರ್ಚ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಿಮ್ಗೆ ಏಜ್ ಲಿಮಿಟ್ ಬಂದು 17 ವರೆಯಿಂದ 21 ವರ್ಷ ಇರಬೇಕು. ಹಾಗೇನೆ ಕ್ವಾಲಿಫಿಕೇಶನ್ ಬಂದು 8th ಪಾಸ್ ಆಗಿರ್ಬೋದು, ಹಾಗೆ SLC ಪಾಸ್ ಆಗಿರ್ಬೋದು, 12th ಸೈನ್ಸ್ ಸೊ ಏನಾಗಿರ್ಬೋದು. ಜಸ್ಟ್ ನೀವು 8th ಇಲ್ಲ 10th ಪಾಸ್ ಇದ್ರು ಕೂಡ ನೀವು ಆರಾಮಾಗಿ ಅಪ್ಲೈನ ಮಾಡಬಹುದು. ಹಾಗೇನೆ ಈ ಒಂದು ಪೋಸ್ಟ್ ನ ಟೋಟಲ್ ವೇಕೆನ್ಸಿ ಬಂದು ನಿಮ್ಗೆ 50,000 ಅಂದ್ರೆ 50,000ಕ್ಕೂ ಹೆಚ್ಚು ವೇಕೆನ್ಸಿಗಳು ಇದ್ರೊಳಗಡೆ ಖಾಲಿ ಇರೋದು. ಹಾಗೇನೆ ಇದು ಒಂದು ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸೊ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಇವಾಗ ನಿಮ್ಗೆ ಮಾರ್ಚ್ ಫಸ್ಟ್ ವೀಕ್ ಇಲ್ಲ ಮಾರ್ಚ್ ಸೆಕೆಂಡ್ ವೀಕ್ ಅಲ್ಲಿ ಅಗ್ನಿವೀರ್ ಫೈನಲ್ ಮೆರಿಟ್ ಲಿಸ್ಟ್ ಬರ್ತದೆ. ಅಂದ್ರೆ ಕೊಪ್ಪಳ ಅಂದ್ರೆ ಸೆಕೆಂಡ್ ಫೇಸ್ ಅವ್ರದ್ದು. ಸೊ ಅವ್ರದ್ದು ಬಿಟ್ಟಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ಬಿಡ್ತಾರೆ. ಸೊ ಆಲ್ಮೋಸ್ಟ್ ಆಗಿ ಫೆಬ್ರವರಿ ಸೆಕೆಂಡ್ ವೀಕ್ ಒಳಗಡೆ ನಿಮಗೆ ಅಪ್ಲಿಕೇಶನ್ ಕೂಡ ಇದ್ರು ಕರೀತಾರೆ. ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಸೊ ಇದನ್ನು ಕೂಡ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ರು ಸೊ ಇದಕ್ಕೂ ಕೂಡ ಅಪ್ಲೈನ ಮಾಡಿ. ಜಸ್ಟ್ 7th SLC ಪಾಸ್ ಆಗಿದ್ರೆ ಸಾಕು, ಆರಾಮಾಗಿ ಅಪ್ಲೈನ ಮಾಡಬಹುದು. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಪ್ಪದೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಇದೇ ರೀತಿ ಮತ್ತೆ ಯಾವ್ದೋ ನಿಮಗೆ ಪೋಸ್ಟ್ ನ ಕರೀದಪ್ಪ ಅಂದ್ರೆ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡಲೇಬೇಡಿ. ಈ ವಿಡಿಯೋನ ಶೇರ್ ಕೂಡ ಮಾಡಿ. ಜೈ ಹಿಂದ್.